ತಂದೆ ಎಷ್ಟು ಕಷ್ಟಪಡ್ತೀರ ಅನ್ನೋದು ನೀವು ತಂದೆ ಆದಾಗ ಗೊತ್ತಾಕೈತಿ. ಫೋಟೋಗ್ರಾಫರ್ ಅದನ್ನು. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಸೊ ಇದು ನಂದು ಫಸ್ಟ್ ಲಾಗ್ ಐತಿ. ಅದಕ್ಕೆ ಏನೋ ಒಂದು ಸ್ಕ್ರಿಪ್ಟ್ ಮಾಡ್ಕೋಬೇಕೆಲ್ಲ. ಹಿಂಗೆ ಒಮ್ಮೆ ಮಾತಾಡ್ತಂದ್ರೆ ಬರೋಂಗಿಲ್ಲವ. ಯಾಕಂತಂದ್ರೆ ನಾವು ಎದ್ರ ಬಗ್ಗೆ ವಿಡಿಯೋ ಮಾಡತ್ತಿದ್ದೆವು, ಸೊ ಏನು ಕಂಟೆಂಟ್ ಕೊಟ್ಟರೆ ಜನರು ನೋಡ್ತಾರೆ ಅನ್ನೋದು ಫಸ್ಟ್ ಗೊತ್ತಬೇಕು. ಅದಕ್ಕೆ ಫಸ್ಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ಸ್ಕ್ರಿಪ್ಟ್ ಅದು ಮಾಡ್ಕೊಂಡು ಅಥವಾ ನಾವು ಅಡ್ವಾನ್ಸ್ ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಎದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಮಾಡ್ಕೊಂಡು ಮಾಡ್ರೆ ಸೊ ಬೆಸ್ಟ್ ಅನಿಸ್ತೈತಿ. ಅದಕ್ಕೆ ಇದು ರೂಮ್ ರೀ. ಸೊ ಇಲ್ಲಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಳತ್ತೀನಿ. ಇಷ್ಟೆಲ್ಲ ಗದ್ದಲೈತಿ, ಜಾತ್ರೆ ಐತಿ ನೋಡ್ರಿ, ಇಲ್ಲಿ ಹಂಗೈತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಬೆಸ್ಟ್ ಅಂದ್ರೆ ಮನ್ಯಾಗ ಕಿಟಕಿ ಅಲ್ಲೈತಿ, ಅಲ್ಲಿಂದ ಅದ್ರ ಅಪೋಸಿಟ್ ಕುಂಡಿರ್ಬೇಕ್ರಿ, ಅಂದ್ರೆ ಮೂತಿ ಮ್ಯಾಗ ಕರೆಕ್ಟ್ ಬೆಳಕೋದು ಬೀಳ್ತೈತಿ. ಸೊ ನಾ ಈ ಕಡೆ ಮುಖ ಮಾಡಿ ಕೂತ್ನಂದ್ರೆ ನಂಗೆ ಬ್ಯಾಕ್ಗ್ರೌಂಡ್ ಎಲ್ಲ ಬೆಳಕಾಕೈತಿ. ಫ್ರಂಟ್ ಮತ್ತು ನಾವು ಲೈಟ್ ಹಾಕೋಬೇಕು, ಲೈಟ್ ಎಲ್ಲ ಮ್ಯಾಗದ. ಸೊ ಅದಕ್ಕೆ ಸೊ ಇಲ್ಲೇ ಸೆಟಪ್ ಮಾಡೋಣ. ಆಲ್ರೆಡಿ ಈಗ ಇಲ್ಲೇ ಸೆಟಪ್ ಮಾಡೋನು ಮಾಡಿಕೆಶಿಂದ ಆಲ್ಮೋಸ್ಟ್ ಬೆಳಗ್ಗೆ ವಿಡಿಯೋ ಮಾಡಿದ್ರೆ ಸ್ವಲ್ಪ ನಮಗೆ ಲೈಟ್ದ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ವಿಡಿಯೋ ಸ್ವಲ್ಪ ಕ್ಲಿಯರ ಮತ್ತು ಮಸ್ತ್ ಬರ್ತೈತಿ. ಬ್ಯಾಕ್ಗ್ರೌಂಡ್ ನೋಡ್ರಿ, ಬಾಗಿಲದು ಎಲ್ಲ ಬರ್ತಾವೆ. ಅದಕ್ಕೆ ಏನು ಬ್ಯಾಕ್ಗ್ರೌಂಡ್ ಏನು ಸೆಟಪ್ ಮಾಡ್ಬೇಕು ಅಷ್ಟೇನೋ ಗೊತ್ತಾಗೋಯ್ತು. ಇಲ್ಲಾಂದ್ರೆ ಒಂದು ಪಡ್ದ ಕಟ್ಬೇಕಾಯ್ತು. ಟೇಜ್ರಿ ಹಿಡ್ಕೊಂಡು ಸೊ ಈ ಕಪಾಟ್ ಐತ್ರಲ್ಲ, ಕಪಾಟ್ ತನ ನಾವು ಪಡ್ದ ಕಟ್ಕೋಬೇಕಾಕೈತಿ. ಯಾಕಂತಂದ್ರೆ ಇದು ಬ್ಯಾಕ್ಗ್ರೌಂಡ್ ಹಂಗೆ ನಡೆದಿದ್ದು ಬಿಡ್ರಿ, ಬ್ಯಾಕ್ಗ್ರೌಂಡ್ ಯಾರು ಕೇಳಂಗಿಲ್ಲ. ಅದಕ್ಕೆ ಸೊ ನಿಮ್ಮ ತಲೆಗೂ ಏನರ ಐಡಿಯಾ ಇದ್ದು ಅಂದ್ರೆ ಸ್ವಲ್ಪ ನಂಗೆ ಕಮೆಂಟ್ ಮಾಡಿರಿ, ಏನು ವ್ಯವಸ್ಥೆ ಮಾಡ್ದನು. ಹಿಂಗಿದ್ರೆ ಸ್ವಲ್ಪ ನೋಡಿರಿ ಮುಖ ಗಿಖ ಎಲ್ಲ ಅಗ್ದಿ ಕ್ಲಿಯರ್ ಕಾಣಿಸ್ತೈತಿ. ಈ ಕಡೆ ತಿರುಗಿ ಮಾಡಿನಂದ್ರೆ ನೋಡಿರಿ ಇಲ್ಲಿ ಮುಖ ಎಷ್ಟು ಬ್ಲ್ಯಾಕ್ ಆಗೈತಿ. ಬ್ಯಾಕ್ಗ್ರೌಂಡೆಲ್ಲ ಫುಲ್ ಬೆಳಕೆಲ್ಲ ಬ್ಯಾಕ್ಗ್ರೌಂಡಾಗ ಬೀಳ್ತೈತಿ, ಮುಖಕ್ಕೆ ಬೆಳಕು ಬೀಳಂಗಿಲ್ಲ. ಲೈಟ್ ಸೆಟಪ್ ಮಾಡ್ಕೋಬೇಕಾಯ್ತು ಮತ್ತು ಅದಕ್ಕೆ ಮತ್ತೀಗ ಒಮ್ಮೆ ಎಲ್ಲ ಆತಂದ್ರೆ ಆಗಂಗಿಲ್ಲ. ಸೊ ಇಲ್ಲಿದಿಂದ ಈ ಟೆಜರಿದಿಂದ ಈ ಕಫಾಡ್ತನ ಒಂದು ಬ್ಯಾಕ್ಗ್ರೌಂಡ್ ಏನರ ಹಾಕೊಂಡು ಮಾಡ್ಕೋಬೇಕು. ಇರಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಸೆಟಪ್ ಮಾಡ್ಕೋಬೇಕಾಯ್ತು ರೀ. ಇದೇನು ಗೋಡೆ ಐತಲ್ಲ, ಗೋಡೆ ಅಂತಾಗ ಸೆಟಪ್ ಮಾಡ್ಕೊಂಡ್ರೆ ಚಲೋ ಆಕೈತಿ. ಬಿಟ್ಟರೆ ಈ ಕಿಟಕಿ ಅಪೋಸಿಟ್ ಕೂತು ಮಾಡಿದ್ರು ನಡೀತೈತಿ. ಇಲ್ಲಿ ಗೋಡೆ ಕರೆಕ್ಟ್ ಐತಿ. ಇಲ್ಲಿ ಎರಡು ಕಪಾಟ್ ನಡಬಾರ್ಕ ಸೆಂಟ್ರ್ ಆಗ್ತೈತಿ ಇಲ್ಲಿ. ಸೊ ಇಲ್ಲಿ ನಮ್ಗೆ ಮುಂದಿಲ್ಲಿ ಅನ್ಬಾಕ್ಸ್ ಮಾಡೋಕ್ಕೂ ಕಪಾಟ್ ಐತಿ. ಒಂದು ಪ್ಲೌಡ್ ಹಾಕೊಂಡ್ಬಿಡ್ತೀನಿ, ಉದ್ದ ಆಲ್ರೆಡಿ ಐತಿ ಪ್ಲೌಡ್, ಅದನ್ನ ಹಾಕೊಂಡ್ಬಿಡ್ತೀನಿ. ಸೊ ನಂಗೆ ಅಲ್ಲಿ ಒಂದು ಕುರ್ಚಿ ಇಟ್ಕೊಂಡು ಕುಂತ್ರೂ ಬ್ಯಾಕ್ಗ್ರೌಂಡ್ ಬರಬೇಡಿ ಆಗ್ತೈತಿ. ನೋಡಿ ಒಟ್ಟು ಇಲ್ಲೇ ಪ್ಲ್ಯಾನ್ ಮಾಡೋನು, ಇಲ್ಲಾಂದ್ರೆ ಇಲ್ಲೇ ಪ್ಲ್ಯಾನ್ ಮಾಡೋನು. ಒಟ್ರಾಗ ಸ್ಟಾರ್ಟ್ ಮಾಡ್ಬೇಕಾಗೈತ್ರಿ. ಅದಕ್ಕೆ ಅನ್ಬಾಕ್ಸ್ ಆಗಲಿ ಮತ್ತು ನಮ್ಮ ಸಿಟಿದು ಫುಲ್ ಲಾಗ್ ಸಂಡೇ, ನಾಳೆ ಸಂಡೇ ಐತ್ರಿ, ಅದನ್ನೂ ನಿಮಗೆ ತೋರಿಸ್ತೀನಿ. ಲೋಕಲ್ ಏನೇನೇನು ಐಟಮ್ ಬಂದಿರ್ತಾವೆ ಹೊಸ್ದಾಗಿ. ಸೊ ಎಲ್ಲ ತೊಗೊಂಬಂದು ಒಟ್ಟು ಅನ್ಬಾಕ್ಸ್ ಮಾಡೋಣ್ರಿ. ಅನ್ಬಾಕ್ಸ್ ವಿಡಿಯೋ, ಆಮೇಲೆ ಸೋಷಿಯಲ್ ವರ್ಕ್ ಅದ ನಂದು. ಇನ್ನೊಂದು ಏನಪ್ಪ ಅಂತಂದ್ರೆ, ಸೊ ನನ್ನ ಕೈಲಿಂದ ಆದಷ್ಟು ಡೈಲಿ ಒಂದು 3-4 ಜನಕ್ಕರೆ ಊಟ ಫ್ರೀ, ಅಂದ್ರೆ ಹೊರಗಿನ ಫುಡ್ ತೊಗೊಂಡು ಹೋಗಿ ಅಲ್ಲೇ ಹೊರಗೆ ಯಾರು ಹಿಂಗೆ ಅನಾಥರು ಕೂತಿರ್ತಾರೆ ಗುಡಿ ಮುಂದದು ಅವ್ರಿಗೆ ಕೊಡ್ಬೇಕಂತ ಮಾಡೀನಿ ರೀ. ಸೊ ಆದಷ್ಟು ದಿವಸ ಒಂದು 200-300 ರುಪೀಸ್ದು ನಾವು ಅಲ್ಲಿ ಇಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡ್ತೀವಿ. ವೇಸ್ಟ್ ಅದ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿಸ್ತನ ಈಗ ನಮಗೆ ತಿಳಿದ ವಯಸ್ಸಿನಾಗ ಭಾಳ ರೊಕ್ಕ ಖರ್ಚು ಮಾಡಿರ್ತೀವಿ, ಅಂದ್ರೆ ಭಾಳ ಖರ್ಚು ಮಾಡಿರ್ತೀವಿ ರೊಕ್ಕ. ಅದಾಗ ಪಪ್ಪ ಕೊಡ್ತಿರ್ತಾರೋ ಮಾಡ್ತಿರ್ತೀವಿ. ಸೊ ಈಗ ಮದುವೆ ಆದ ಬಳಿಕ ನಮಗೊಂದು ಜವಾಬ್ದಾರಿ, ಪಾಪ ಆದ ಬಳಿಕ ಒಂದು ಜವಾಬ್ದಾರಿ ತುಂಬ ಬರ್ತೈತಿ. ನಮ್ಮ ತಂದೆ ಎಷ್ಟು ಕಷ್ಟಪಡ್ತೀರ ಅನ್ನೋದು ನೀವು ತಂದೆ ಆದಾಗ ಗೊತ್ತಾಕೈತಿ. ಸೊ ಹೆಂಗೆ ನಾವು ಅಮೌಂಟ್ ಕೂಡಿ ಇಟ್ಕೋಬೇಕು ಅನ್ನೋದು. ಸೊ ಅದಕ್ಕೆ ಯಾರು ಹಣ ಯಾರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ನಿಮಗೆ ನೀವು ವೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದು ಅಮೌಂಟೆಲ್ಲ ಗೋಳೆ ಮಾಡಿ, ಅಂದ್ರೆ ಒಂದು ಕಡೆ ಸ್ಟೋರ್ ಮಾಡಿ ಇನ್ನೊಬ್ಬರಿಗೆ ನೀವು ಊಟ ಕೊಡ್ರಿ. ಮತ್ತು ಬೇರೆ ಏನು ಪ್ರಾಡಕ್ಟ್ ಅದೇ ಗಿಫ್ಟ್ ಇದೆಲ್ಲ ಬಂದ್ ಮಾಡಿರಿ. ಅದ್ರ ಬದಲಿ ಪುಸ್ತಕಗಳು ಕೊಡ್ತು ಬರ್ರಿ. ಸೊ ಹೆಲ್ಪ್ ಆಗ್ತೈತಿ. ಅದಕ್ಕೆ ಡೈಲಿ ಅಂದ್ರೂ ಒಂದು 2 ದಿವ್ಸಕ್ಕೆ ಒಂದರೆ ಇಲ್ಲಾರೆ ಡೈಲಿ ಒಂದರೆ ವಿಡಿಯೋ ಬಿಡ್ತೇನೆ ರೀ. ಸೊ ಇದು ಫುಡ್ ಡೆಲಿವರಿ ಏನೈತಿ ಡೈಲಿ ಮಾಡ್ತೇನೆ ರೀ. ನಾಳೆ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಾನು.
ಅದನ್ನೇನು ಲೇಟ್ ಮಾಡೋದಿಲ್ಲ. ನಾನು ವಿಡಿಯೋ ಸ್ವಲ್ಪ ಲೇಟ್ ಆದ್ರೆ ನಡಿತೈತಿ. ಸೊ ಇಲ್ಲೆಲ್ಲ ಸ್ವಲ್ಪ ಸೆಟಪ್ ಮಾಡ್ಕೋತೇನೆ ರೀ. ಇಲ್ಲಿ ಇದೊಂದು ನಂಗೆ ಟೇಬಲ್ ಆದೈತಿ. ಅಲ್ಲೊಂದು ಸ್ಮಾಲ್ ಒಂದು ಕುರ್ಚಿ ಅಥವಾ ಇಲ್ಲಿ ಅದಾವ್ರಲ್ಲ ನಮ್ಮ ಬಕೆಟ್ ಅದಾವ ರೀ, ಬಡವರ ಕುರ್ಚಿ ಬಕೆಟ ಕಪಾಟ್ ಅದಾವ ರೀ. ಸೊ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಡೈಲಿ ವ್ಲಾಗ್ ಮಾಡ್ತೇನೆ ರೀ, ಅನ್ಬಾಕ್ಸ್ ಮಾಡ್ತೀನಿ. ನಿಮಗೆ ಏನು ರೀ ಮತ್ತು ಬೇರೆ ತಲೆಯಾಗ ಐಡಿಯಾ ಇತ್ತು ಅಂದರೆ ಟೇಬಲ್ ಅಥವಾ ಬ್ಯಾಕ್ಗ್ರೌಂಡ್ ಲೈಟ್ ಅದು ಏನು ಹತ್ತೋದಿಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೂ ಅದಾವೆ ನನ್ನ ಕಡೆ ಲೈಟ್ ಸೆಟಪ್ ಅದಾವೆ. ಯಾಕಂದರೆ ನಾನು ಫೋಟೋಗ್ರಾಫರ್ ಅದನ್ನು ಆಲ್ರೆಡಿ ನನ್ನ ಕಡೆ ಲೈಟ್ ಸೆಟಪ್ ಎಲ್ಲ 3-4 ಥರ ಲೈಟ್ ಎಲ್ಲ ಅದಾವೆ, ಯೂಸ್ ಮಾಡ್ಕೋತೀನಿ ನೋನು. ಸೊ ಹೆಂಗೆ ಆಕೈತಿ ಮತ್ತೇನು ರೀ ನಿಮ್ಮ ಅನಿಸಿಕೆ ಇತ್ತಂದ್ರೆ ಸ್ವಲ್ಪ ಹೇಳ್ರಿ. ಫಸ್ಟ್ ಐತಿ ಅದಕ್ಕೆ ಕಮೆಂಟ್ ಮಾಡಿರಿ. ವಿಡಿಯೋ ಚಲೋ ಅನ್ಸುತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು. ಹೊಸ ವಿಡಿಯೋಸ ಮತ್ತು ವೆರೈಟಿ ನಿಮಗೆ ಚೀಸ್ ಅನ್ನಿಸ್ಬೇಕು, ಯಾರೂ ಮಾಡಿರ್ಬಾರ್ದು ಹಂಗೆ ವಿಡಿಯೋ ಮಾಡ್ತಾನೆ. ಸೊ ಫಸ್ಟ್ ಲಾಗ್ ಐತಿ, ಸ್ವಲ್ಪ ಮಟ್ರಿಯಲ್ ಅದು ತರೋದೈತಿ, ಹೋಗಿ ತೊಗೊಂಬರ್ತೀನಿ. ಅದನ್ನೆಲ್ಲ ವಿಡಿಯೋದಾಗ ಹಾಕಿರ್ತೀನಿ. ನಿಮ್ಗೆ ನೋಡಿರಿ ಚಲೋ ಅನ್ಸುತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಬಾಯ್.